ನಮಸ್ಕಾರ. ನಾವೆಲ್ಲರೂ ಭಾರತದ ಭೂಪಟವನ್ನ ನೋಡಿರ್ತೀವಲ್ವಾ? ಅದರಲ್ಲಿ ನಮ್ಗೆ ದೇಶದ ಗಡಿಗಳು ಕಾಣಿಸ್ತವೆ, ರಾಜ್ಯಗಳು ಕಾಣಿಸ್ತವೆ. ಆದರೆ ಆ ಭೂಪಟದ ಹಿಂದೆ ಕೋಟ್ಯಾಂತರ ವರ್ಷಗಳ ಒಂದು ಮಹಾಪ್ರಯಾಣದ ಕಥೆ ಇದೆ, ಅದು ನಮ್ಗೆ ಕಾಣಿಸೋದಿಲ್ಲ. ಇದು ಕೇವಲ ಒಂದು ದೇಶದ ಕಥೆಯಲ್ಲ, ಬದಲಿಗೆ ಒಂದು ಇಡೀ ಭೂಖಂಡವೇ ತನ್ನ ಜಾಗದಿಂದ ಕಿತ್ತು ಬಂದು ಸಾವಿರಾರು ಕಿಲೋಮೀಟರ್ ಸಾಗಿದ ಒಂದು ಅದ್ಭುತ ರೋಚಕ ಕಥೆ. ಹಾಗಾದ್ರೆ ಯೋಚನೆ ಮಾಡಿ, ಒಂದು ಇಡೀ ಭೂಭಾಗ 9,000 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಇವತ್ತಿನ ಭಾರತವನ್ನ ಹೇಗೆ ರೂಪಿಸ್ತು? ಇದೇ ಪ್ರಶ್ನೆ ನಮ್ಮನ್ನ ಇವತ್ತು ಕಾಡ್ತಿರೋದು. ಬನ್ನಿ, ಈ ಅದ್ಭುತ ಪಯಣದೊಳಗಿಳಿದು ನೋಡೋಣ. ಹೌದು, ಭಾರತ ಕೇವಲ ಒಂದು ದೇಶವಲ್ಲ, ಅದೊಂದು ಮಹಾನ್ ಭೂಭಾಗ. ಇಲ್ಲಿ ನಾವು ನೋಡೋ ಹಿಮಾಲಯದ ಎತ್ತರ, ಗಂಗೆಯ ಹರಿವು, ದಕ್ಕನು ಪ್ರಸ್ಥಭೂಮಿ ಇದೆಲ್ಲ ಸುಮ್ಸುಮ್ನೆ ಬಂದಿದ್ದಲ್ಲ. ಇಲ್ಲಿರೋ ಪ್ರತಿಯೊಂದು ಪರ್ವತ, ಪ್ರತಿಯೊಂದು ನದಿ, ಪ್ರತಿಯೊಂದು ಕಲ್ಲು ಕೂಡ ನಮ್ಮ ಭೂಮಿ ಅನುಭವಿಸಿದ ಸಂಘರ್ಷ ಮತ್ತು ಸೃಷ್ಟಿಯ ಕಥೆಯನ್ನ ಹೇಳ್ತಾ ನಿಂತಿವೆ. ಸರಿ, ಮೊದ್ಲು ಟೈಮ್ ಟ್ರಾವೆಲ್ ಮಾಡೋಣ. ಎಷ್ಟು ಹಿಂದೆ ಅಂದ್ರೆ ಸುಮಾರು 55 ಕೋಟಿ ವರ್ಷಗಳ ಹಿಂದೆ ಹೋಗೋಣ. ಆಗ ಇವತ್ತಿನ ಥರ 7 ಖಂಡಗಳು ಇರ್ಲೇ ಇಲ್ಲ. ಭೂಮಿಯ ಚಿತ್ರಣವೇ ಬೇರೆ ಇತ್ತು. ಆಗಿದ್ದಿದ್ದು ಕೇವಲ ಒಂದೇ ಕಡೆ ಅಂಟಿಕೊಂಡಿದ್ದ ದೈತ್ಯ ಸೂಪರ್ ಕಾಂಟಿನೆಂಟ್ಗಳು. ಆ ಸೂಪರ್ ಕಾಂಟಿನೆಂಟ್ಗಳಲ್ಲಿ ಒಂದು ತುಂಬಾ ಮುಖ್ಯವಾದದ್ದು, ಅದರ ಹೆಸರು ಗೋಂಡ್ವಾನಾ. ಇದು ಸುಮಾರು 550ರಿಂದ 180 ದಶಲಕ್ಷ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಒಂದು ಬೃಹತ್ ದಕ್ಷಿಣ ಭೂಖಂಡ. ನಮ್ಮ ಭಾರತದ ಕಥೆ ಶುರುವಾಗೋದೇ ಇಲ್ಲಿಂದ. ಒಂದು ಕಾಲದಲ್ಲಿ ಇವತ್ತು ಬೇರೆ ಬೇರೆಯಾಗಿರೋ ದಕ್ಷಿಣ ಅಮೆರಿಕ, ಆಫ್ರಿಕಾ, ಅಂಟಾರ್ಕ್ಟಿಕಾ, ಆಸ್ಟ್ರೇಲಿಯಾ, ಮೆಡಗಾಸ್ಕರ್ ಮತ್ತು ನಮ್ಮ ಭಾರತ ಉಪಖಂಡ ಇವೆಲ್ಲವೂ ಗೋಂಡ್ವಾನಾ ಅನ್ನೋ ಒಂದೇ ಒಂದು ಬೃಹತ್ ಭೂಭಾಗದ ತುಣುಕುಗಳಾಗಿದ್ವು. ಹೇಗೆ ಅಂದ್ರೆ ಒಂದು ದೊಡ್ಡ ಜಿಗ್ಸಾ ಪಜಲ್ನ ಎಲ್ಲಾ ತುಂಡುಗಳನ್ನ ಒಟ್ಟಿಗೆ ಸೇರಿಸಿದ ಹಾಗೆ ಇವೆಲ್ಲವೂ ಒಂದೇ ಕಡೆ ಅಂಟಿಕೊಂಡಿದ್ವು. ಆದ್ರೆ ಅತೀ ದೊಡ್ಡ ಅಚ್ಚರಿಯ ವಿಷಯ ಏನ್ ಗೊತ್ತಾ? ಇಡೀ ಜಗತ್ತಿನ ಈ ದೈತ್ಯ ಭೂಖಂಡಕ್ಕೆ ಗೋಂಡ್ವಾನಾ ಅಂತ ಹೆಸರು ಕೊಟ್ಟಿದ್ದೇ ನಮ್ಮ ಭಾರತ. ಹೌದು, ಈ ಹೆಸರು ಮಧ್ಯ ಭಾರತದ ಕಾಡುಗಳಲ್ಲಿ ವಾಸಿಸೋ ಗೋಂಡ್ ಅನ್ನೋ ಬುಡಕಟ್ಟು ಜನಾಂಗದಿಂದ ಬಂದಿದೆ. ಸಂಸ್ಕೃತದಲ್ಲಿ ಇದರ ಅರ್ಥ ಕಾಡುಗಳಿಂದ ಕೂಡಿದ ಭೂಮಿ ಅಂತ. ಈಗ ಎರಡನೇ ಭಾಗಕ್ಕೆ ಬರೋಣ, ಅದೇ ಮಹಾವಿಭಾಜನೆ. ಸುಮಾರು 18 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳಿಂದ ಇದ್ದ ಶಾಂತಿ ಒಮ್ಮೆಗೆ ಭಂಗವಾಯಿತು. ಯಾಕಂದ್ರೆ ಗೋಂಡ್ವಾನಾ ಖಂಡ ಒಡೆದು ಚೂರಾಗೋಕೆ ಶುರುವಾದ ಸಮಯವದು. ಹಾಗಾದ್ರೆ ಅಷ್ಟು ದೊಡ್ಡ ಭೂಖಂಡ ಹೇಗೆ ಒಡೀತು? ಉತ್ತರ ಸಿಗೋದು ಭೂಮಿಯ ಆಳದಲ್ಲಿ. ನೋಡಿ, ಭೂಮಿಯ ಒಳಗಡೆ ಕುದಿಯೋ ಲಾವಾರಸದ ಒಂದು ಸಾಗರವೇ ಇದೆ. ಅದೇ ಮ್ಯಾಗ್ಮಾ. ಅದು ಮೇಲ್ಮೈ ಕಡೆಗೆ ಸತತವಾಗಿ ಒತ್ತಡ ಹಾಕ್ತಿತ್ತು. ಆ ಒತ್ತಡ ತಡೆಯೋಕಾಗದೆ ಗೋಂಡ್ವಾನದಲ್ಲಿ ದೊಡ್ಡ ದೊಡ್ಡ ಬಿರುಕುಗಳು ಕಾಣಿಸ್ಕೊಂಡು ಕೊನೆಗೆ ಆ ಇಡೀ ಭೂಭಾಗ ತುಂಡು ತುಂಡಾಗಿ ಒಡೆದೋಯ್ತು. ಈಗ ನಾವು ಕಥೆಯ 3ನೇ ಭಾಗಕ್ಕೆ ಬಂದಿದ್ದೀವಿ, ಅದೇ ಭಾರತದ ಒಂಟಿ ಪಯಣ. ಗೋಂಡ್ವಾನಾ ಒಡೆದು ಹೋದ್ಮೇಲೆ ಭಾರತದ ಭೂಫಲಕ ಮಾತ್ರ ಸುಮ್ಮನೆ ಕೂರ್ಲಿಲ್ಲ. ಅದು ಉತ್ತರ ದಿಕ್ಕಿನ ಕಡೆ ತನ್ನ ಸುದೀರ್ಘ ಸಮುದ್ರಯಾನವನ್ನ ಶುರುಮಾಡ್ತು. ನೋಡಿ, ಈ ಟೈಮ್ಲೈನ್ನ ಇದು ಭಾರತದ ಇಡೀ ಪ್ರಯಾಣದ ಚಿತ್ರಣವನ್ನೇ ಕೊಡುತ್ತೆ. ಸುಮಾರು 15 ಕೋಟಿ ವರ್ಷಗಳ ಹಿಂದೆ ಭಾರತ ಮಡಗಾಸ್ಕರ್ನಿಂದ ಬೇರ್ಪಟ್ಟಾಗ ಪಶ್ಚಿಮ ಘಟ್ಟಗಳು ಹುಟ್ಟಿದ್ವು. ಆಮೇಲೆ 8 ಕೋಟಿ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಿಂದ ಬೇರೆಯಾಯಿತು. 6 ಕೋಟಿ 60 ಲಕ್ಷ ವರ್ಷಗಳ ಹಿಂದೆ ಒಂದು ಜ್ವಾಲಾಮುಖಿ ಹಾಟ್ಸ್ಪಾಟ್ ಮೇಲೆ ಪಾಸಾದಾಗ ದಖನ್ ಪ್ರಸ್ಥಭೂಮಿ ಸೃಷ್ಟಿಯಾಯಿತು. ಕೊನೆಗೆ 5 ಕೋಟಿ ವರ್ಷಗಳ ಹಿಂದೆ ಏಷ್ಯಾದ ಭೂಫಲಕಕ್ಕೆ ಡಿಕ್ಕಿ ಹೊಡಿತು. ಭಾರತ ಮಡಗಾಸ್ಕರ್ನಿಂದ ಟಾಟಾ ಹೇಳಿ ದೂರ ಸರಿಯುತ್ತಿದ್ದಾಗ ಭೂಮಿಯ ಒಳಗಿನಿಂದ ಲಾವಾರಸ ಚಿಮ್ಮಿ ಹೊರಬಂತು. ಆ ಲಾವಾರಸ ತಣ್ಣಗಾಗಿ ಪದರ ಪದರವಾಗಿ ಗಟ್ಟಿಯಾಗುತ್ತಾ ಭಾರತದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಒಂದು ಬೃಹತ್ ಗೋಡೆಯ ಹಾಗೆ ಪಶ್ಚಿಮ ಘಟ್ಟಗಳನ್ನು ರೂಪಿಸಿತು. ನೋಡಿ, ಕೋಟ್ಯಾಂತರ ವರ್ಷಗಳು ಹಿಂದೆ ನಡೆದ ಒಂದು ಘಟನೆ ಇವತ್ತಿನ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಅಂತ. ಇದೇ ಪಶ್ಚಿಮ ಘಟ್ಟಗಳು ನಮ್ಮ ದಕ್ಷಿಣ ಭಾರತದ ಮಾನ್ಸೂನ್ನ ಇಂಜಿನ್ ಇದ್ದಾಗೆ ಅರಬ್ಬಿ ಸಮುದ್ರದಿಂದ ಬರೋ ತೇವಾಂಶದ ಗಾಳಿಯನ್ನ ತಡೆದು ದಟ್ಟ ಮಳೆಯನ್ನ ಸುರಿಸ್ತವೆ. ನಿಜಕ್ಕೂ ಅದ್ಭುತ ಅಲ್ವಾ? ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್. ಇದು ಜ್ವಾಲಾಮುಖಿಗಳು, ಲಾವಾರಸ ಮತ್ತು ಅಯ್ಯೋ ಪಾಪ ಡೈನೋಸಾರ್ಗಳ ಕಥೆ. ಸುಮಾರು 6 ಕೋಟಿ 60 ಲಕ್ಷ ವರ್ಷಗಳ ಹಿಂದೆ ಭಾರತದ ಭೂಫಲಕ ರಿಯೂನಿಯನ್ ಹಾಟ್ಸ್ಪಾಟ್ ಅನ್ನೋ ಒಂದು ದೊಡ್ಡ ಜ್ವಾಲಾಮುಖಿ ಪ್ರದೇಶದ ಮೇಲೆ ಚಲಿಸ್ತಿತ್ತು. ಇದರಿಂದ ಏನಾಯ್ತು ಅಂದ್ರೆ ಲಾವಾರಸ ಅಕ್ಷರಶಃ ನದಿಯಂತೆ ಹರಿಯಲು ಶುರುವಾಯಿತು. ಇದೇ ಇವತ್ತಿನ ಮಹಾರಾಷ್ಟ್ರ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಹರಡಿರುವ ದಕ್ಕನ್ ಟ್ರ್ಯಾಪ್ಸ್ ಅನ್ನೋ ದೈತ್ಯ ಪ್ರಸ್ಥಭೂಮಿಯನ್ನ ರೂಪಿಸಿದ್ದು. ಆದ್ರೆ ಇದೇ ಸಮಯ ಡೈನೋಸಾರ್ಗಳ ಪಾಲಿಗೆ ಒಂದು ರೀತಿ ಶಾಪವಾಗಿ ಬಂತು.
ಒಂದು ಕಡೆ ಭಾರತದಲ್ಲಿ ದಖನ್ ಜ್ವಾಲಾಮುಖಿಗಳು ವಾತಾವರಣವನ್ನ ವಿಷಕಾರಿ ಅನಿಲಗಳಿಂದ ತುಂಬಿಸಿದ್ವು. ಅದೇ ಸಮಯಕ್ಕೆ ಸರಿಯಾಗಿ ಮೆಕ್ಸಿಕೋ ಹತ್ತಿರ ಒಂದು ದೊಡ್ಡ ಕ್ಷುದ್ರಗ್ರಹ ಭೂಮಿಗೆ ಬಂದು ಅಪ್ಪಳಿಸಿತು. ಈ ಎರಡು ದೊಡ್ಡ ಘಟನೆಗಳು ಒಟ್ಟಿಗೆ ಸೇರಿ ರಾಜಾಸಾರಸ್ನಂತಹ ಭಾರತೀಯ ಡೈನೋಸಾರ್ಗಳನ್ನು ಸೇರಿಸಿ ಇಡೀ ಭೂಮಿಯಿಂದಲೇ ಡೈನೋಸಾರ್ ಯುಗವನ್ನೇ ಮುಗಿಸ್ಬಿಟ್ವು. ಈಗ ನಾವು ಬಂದಿದ್ದೀವಿ ಈ ಇಡೀ ಮಹಾಪ್ರಯಾಣದ ಕ್ಲೈಮ್ಯಾಕ್ಸ್ಗೆ. ಅದೆಷ್ಟೋ ಕೋಟಿ ವರ್ಷಗಳ ಒಂಟಿ ಪ್ರಯಾಣದ ಅಂತ್ಯ, ಆ ಒಂದು ಮಹಾ ಡಿಕ್ಕಿ. ಆ ಸಮಯದಲ್ಲಿ ಭಾರತದ ಭೂಫಲಕ ವರ್ಷಕ್ಕೆ 15ರಿಂದ 20 ಸೆಂಟಿಮೀಟರ್ ವೇಗದಲ್ಲಿ ಚಲಿಸುತ್ತಿತ್ತು. ಕೇಳೋಕಿದು ತುಂಬಾನೇ ಕಮ್ಮಿ ಅನ್ಸ್ಬೋದು ಅಲ್ವಾ? ಆದರೆ ಭೂವಿಜ್ಞಾನದ ಪ್ರಕಾರ ಇದು ಒಂದು ರೇಸ್ ಕಾರ್ ವೇಗದಲ್ಲಿ ಚಲಿಸಿದ ಹಾಗೆ. ತನ್ನ ಗುರಿಯನ್ನ ತಲುಪೋ ಅಷ್ಟು ಜೋಶ್ನಲ್ಲಿತ್ತು ಭಾರತ. ಡಿಕ್ಕಿ ಹೊಡೆಯೋಕ್ಕೂ ಮುಂಚೆ ಭಾರತ ಮತ್ತು ಏಷ್ಯಾದ ಮಧ್ಯ ಟೆಥಿಸ್ ಅನ್ನೋ ದೊಡ್ಡ ಸಾಗರ ಇತ್ತು. ಆದ್ರೆ ಆ ಡಿಕ್ಕಿ ಅಬ್ಬಾ ಎಂಥ ರಭಸ ಅಂದ್ರೆ ಆ ಸಾಗರದ ತಳಭಾಗವೇ ಪೇಪರ್ನಂತೆ ಮಡಚ್ಕೊಂಡು ಮೇಲಕ್ಕೆ ಎದ್ದು ನಿಂತುಬಿಟ್ಟಿತು. ಅದೇ ಇಂದು ನಾವು ನೋಡ್ತಿರುವ ಜಗತ್ತಿನ ಅತಿ ಎತ್ತರದ ಪರ್ವತ ಶ್ರೇಣಿ, ನಮ್ಮ ಹೆಮ್ಮೆಯ ಹಿಮಾಲಯ. ಸರಿ, ಡಿಕ್ಕಿ ಆಯ್ತು, ಹಿಮಾಲಯ ಹುಟ್ಟಿತು. ಆದ್ರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಇಲ್ಲಿಂದಲೇ ಆಧುನಿಕ ಭಾರತದ ಕಥೆ ಶುರುವಾಗದು. ಆ ಮಹಾ ಡಿಕ್ಕಿ ಕಲ್ಲಿನ ಪರ್ವತಗಳಿಂದ ಜೀವನದಿಗಳನ್ನ ಹೇಗೆ ಸೃಷ್ಟಿಸಿತು ಅಂತ ನೋಡೋಣ. ಆ ಡಿಕ್ಕಿಯಿಂದ ಹುಟ್ಟಿನ ದೈತ್ಯ ಪರ್ವತ ಹಿಮಾಲಯದಿಂದಲೇ ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಗಳು ಜನ್ಮ ತಾಳಿದ್ವು. ಹಿಮಾಲಯದ ಮೇಲೆ ಬೀಳೋ ಹಿಮನದಿಗಳಾಗಿ ಬೇಸಿಗೆಯಲ್ಲಿ ಕರಗಿ ಈ ನದಿಗಳಿಗೆ ನಿರಂತರವಾಗಿ ಜೀವ ತುಂಬುತ್ತೆ. ಈ ನದಿಗಳು ಪರ್ವತಗಳಿಂದ ಕೆಳಗೆ ಹರಿಯುತ್ತಾ ತಮ್ಮ ಜೊತೆ ಫಲವತ್ತಾದ ಮಣ್ಣನ್ನು ಹೊತ್ತು ತಂದು ಉತ್ತರ ಭಾರತದ ವಿಶಾಲವಾದ ಮೈದಾನಗಳನ್ನ ಸೃಷ್ಟಿಸಿದ್ವು. ಹೀಗೆ ಪರ್ವತಗಳು ನದಿಗಳಿಗೆ ಜನ್ಮ ಕೊಟ್ಟುವು, ನದಿಗಳು ಮೈದಾನಗಳನ್ನ ಸೃಷ್ಟಿಸಿದ್ವು ಮತ್ತು ಇದೇ ಮೈದಾನಗಳು ನಮ್ಮ ಮಹಾನ್ ನಾಗರಿಕತೆಗೆ ತಾಯಿಬೇರಾದವು. ಹಾಗಾಗಿ ಗೋಂಡ್ವಾನಾದಿಂದ ಹಿಮಾಲಯದವರೆಗೆ, ಪಶ್ಚಿಮ ಘಟ್ಟಗಳಿಂದ ಗಂಗೆಯ ಕಣಿವೆಗಳವರೆಗೆ ನಾವು ಕಾಣುವ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ನದಿ ಮತ್ತು ಪ್ರತಿಯೊಂದು ಪರ್ವತವು ನಮ್ಮ ಕೋಟ್ಯಾಂತರ ವರ್ಷಗಳ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಮುಂದಿನ ಬಾರಿ ಹಿಮಾಲಯದ ಫೋಟೋ ನೋಡಿದಾಗ ಅಥವಾ ಗಂಗಾ ನದಿಯ ನೀರನ್ನ ನೋಡಿದಾಗ ನೆನಪಿಡಿ, ಅದು ಕೇವಲ ಪ್ರಕೃತಿಯಲ್ಲ, ಅದು ನಮ್ಮ ಭೂಮಿಯ ಹೃದಯದಲ್ಲಿ ಬರೆಯಲ್ಪಟ್ಟ ಭಾರತದ ಜನ್ಮಕಥೆ.